ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ ಜಾಕಿಯೊಬ್ಬರ ಮೇಲೆ ಹಲ್ಲೆಯಾಗಿದೆ. ಜಾಕಿ ಅಂದರೆ ರೇಸ್ನಲ್ಲಿ ಕುದುರೆ ಓಡಿಸ್ತಕ್ಕಂಥ ವ್ಯಕ್ತಿ. ರೇಸಲ್ಲಿ ಇವರ ಕುದುರೆ 7ನೇ ಸ್ಥಾನ ಪಡೆದಿದ್ದಕ್ಕೆ ಆ ಜಾಕಿನ ಕರೆದು ಚೆನ್ನಾಗಿ ಬೈದು ಹೊಡೆದು ಎಲ್ಲ ಮಾಡಿದ್ದಾರೆ. ರೇಸಲ್ಲಿ ಕುದುರೆ ಸೋತಿದ್ದಕ್ಕೆ ಜಾಕಿ ರುಷಾಲ್ ಅಂತ ಆ ರುಷಾಲ್ ಮೇಲೆ ಹಲ್ಲೆ ಮಾಡಿದ. ಕುದುರೆನ ನೀನು ಸರಿಯಾಗಿ ಓಡಿಸಿಲ್ಲ ಅಂತ. ಬಟ್ ಆ ವ್ಯಕ್ತಿಯನ್ನು ಕರೆದು ಅವನನ್ನು ಬೈದು ಅವನ ಮೇಲೆ ಹಲ್ಲೆ ಮಾಡಿ ಎಲ್ಲ ಘಟನೆಗಳು ಕೂಡ ನಡೆದಿರೋದು ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ. ರೇಸಲ್ಲಿ ಕುದುರೆಯನ್ನು ಸರಿಯಾಗಿತ್ತ ಓಡಿಸಿಲ್ಲ ಅಂತ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿದ್ದಾರೆ. ಆತನ ದೃಶ್ಯದಲ್ಲಿ ತಾವು ಅದನ್ನು ಗಮನಿಸ್ಬೋದು ಏನಾಗಿತ್ತು ಅಂತಂದ್ಬಿಟ್ಟು. ಬೆಂಗಳೂರಿನ ರೇಸ್ ಕೋರ್ಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿ. ನವೆಂಬರ್ 1ನೇ ತಾರೀಕು ಜೋಲಿ ಸ್ಟಾರ್ ಕುದುರೆಯನ್ನು ಓಡಿಸಿದ್ದ ಜಾಕಿ ರುಷಾಲ್. ಈತ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಾ ಇದ್ದ, ಅಷ್ಟೊಂದು ಅನುಭವ ಇರಲಿಲ್ಲ. ಹೀಗಾಗಿ ಜೋಲಿ ಸ್ಟಾರ್ ಕುದುರೆ 7ನೇ ಸ್ಥಾನವನ್ನು ಪಡೆದಿತ್ತು. ಕುದುರೆ ಸೋತಿದ್ದಕ್ಕೆ BTCಯ ಸ್ಟೀವರ್ಡ್ ರವಿಶಂಕರ್ ಇವನ್ನ ಕರೆಸಿ ಚೆನ್ನಾಗಿ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ. ನಿಂದನೆಯಿಂದ ಖಿನ್ನತೆಗೊಳಗಾಗಿದ್ದ ಜಾಕಿ ರುಷಾಲ್ ಆಮೇಲೆ ನವೆಂಬರ್ 11ನೇ ತಾರೀಕು ಈ ಜಾಕಿ ರುಷಾಲ್ ಅಸೋಸಿಯೇಷನ್ಗೆ ದೂರು ಕೊಡ್ತಾರೆ. एक ऐसा जॉकी, उससे शायद कोई गलती हो गई बैंगलोर में, और उसके साथ क्या किया गया मालूम है आपको? एक सीनियर ऑफिशियल ने उसे बुलाया 1 नवंबर को और बुलाकर तमाचा मारा. ये कहां तक सही है? क्या एक ऑफिशियल एक जॉकी को इस तरह थप्पड़ मार सकता है सरेआम? हालांकि इस जॉकी ने अपने एसोसिएशन में कंप्लेन जरूर दर्ज की. इस पर FIR होनी चाहिए. बैंगलोर टर्फ क्लब के चेयरमैन, ऑनरेबल चेयरमैन को इसके खिलाफ कड़ी कार्रवाई करनी चाहिए. इनको कोई अधिकार नहीं है किसी को थप्पड़ मारने का, अब्यूज करने का, मैन हैंडलिंग करने का. अगर यही लड़का कोई सीनियर जॉकी होता या किसी बड़े बाप का बेटा होता तो क्या इस अधिकारी की हिम्मत होती इस बच्चे को मारने की? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಇವಾಗ ಈ ಜಾಕಿ ರುಷಾಲ್ಗೆ ಹಲ್ಲೆ ಮಾಡಿದ ಅಧಿಕಾರಿ ಅಥವಾ ವ್ಯಕ್ತಿ ಆತ ಯಾರು? ಅವನಿಗೇನು ರೈಟ್ಸ್ ಇತ್ತು ಈತನ ಮೇಲೆ ಹಲ್ಲೆ ಮಾಡೋದಕ್ಕೆ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಅರವಿಂದ, ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ ಈ ಒಂದು ಹಲ್ಲೆ ನಡೆದಿರುವಂತಹದ್ದು. ರುಷಾಲ್ ಅಂತೇಳಿ ಈತ ಜಾಕಿ ಅಪ್ರೆಂಟಿಸ್ ಟ್ರೈನಿಂಗ್ ಅನ್ನು ಮುಗಿಸಿ ಈಗ ತಾನೇ ಜಾಕಿ ಹುದ್ದೆಯನ್ನು ಪಡ್ಕೊಂಡಿದ್ದ. ಹೀಗಾಗಿ ಆತನಿಗೆ ಅದಕ್ಕೂ ಮೊದಲು ಅಂದರೆ ರೇಸ್ಗೂ ಮೊದಲು ಒಂದಷ್ಟು ಟ್ರೈನಿಂಗ್ಗಳನ್ನು ಆತನಿಗೆ ಕೊಡಬೇಕಿತ್ತು. ಈ ಸಂದರ್ಭದಲ್ಲಿ ಆತನನ್ನು ಏಕಾಏಕಿ ರೇಸ್ಗೆ ಕಳಿಸಲಾಗಿದೆ. ರೇಸ್ನಲ್ಲಿ ಈತ ಓಡಿಸ್ತಿದ್ದಂತಹ ಈ ಜೋಲಿ ಸ್ಟಾರ್ ಅಂತೇಳಿ ಈ ಒಂದು ಕುದುರೆ ಏನಿದೆ ಅದು 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೀಗಾಗಿ ಈತನನ್ನು ಈ ರವಿಶಂಕರ್, ಈತ ಸ್ಟೀವರ್ಡ್ ಅನ್ನುವ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿ. ಈ ಸ್ಟೀವರ್ಡ್ ಅಂತ ಹೇಳಿದ್ರೆ ಈ ರೇಸ್ ಕೋರ್ಸ್ನಲ್ಲಿ ಈ ಲೈಸೆನ್ಸಿಂಗ್ ಅಥಾರಿಟಿಯನ್ನು ಕೊಡುವಂತಹ ವ್ಯಕ್ತಿ. ಜಾಕಿಗಳಿಗೆ ಆತ ಒಂದು ರೀತಿ ಹೆಡ್ ಇದ್ದಂಗೆ. ಆತ ಈತನನ್ನು ವಿಚಾರಣೆ ನೆಪದಲ್ಲಿ ಆತನನ್ನು ಚೇಂಬರ್ಗೆ ಕರೆಸಿ ಆತನ ಮೇಲೆ ಈ ಜಾಕಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಈತ ನಾನು ಈಗ ತಾನೇ ಕೆರಿಯರನ್ನು ಬೆಳೆಸ್ಕೋತಿದ್ದೀನಿ, ಏನಾಗುತ್ತೋ ಏನೋ ಅಂತೇಳಿ ಅಂಜಿಕೆಯಿಂದ ಆತ ದೂರನ್ನು ಕೊಡೋದಕ್ಕೆ ಹೋಗಿರಲಿಲ್ಲ. ಆ ಬಳಿಕ ಸ್ನೇಹಿತರು ಮತ್ತು ಕುಟುಂಬದವರ ಸಲಹೆ ಮೇರೆಗೆ ಈ ಜಾಕಿ ಅಸೋಸಿಯೇಷನ್ಗೆ ದೂರು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದ. ಮತ್ತು ಈ ರವಿಶಂಕರ್ ಏನಿದ್ದಾರೆ ಈತ ಹಲ್ಲೆಯ ನಡೆಸುವಂತಹದ್ದು ಆ CCTV ದೃಶ್ಯಗಳಲ್ಲೂ ಕೂಡ ಸೆರೆಯಾಗಿದೆ. ಸದ್ಯ ಪ್ರಕರಣ ಸಂಬಂಧ ಜಾಕಿ ಅಸೋಸಿಯೇಷನ್ಗೆ ದೂರು ಕೊಟ್ಟಂತಹ ಬಳಿಕ ಇದೀಗ ಈತನನ್ನು ಉಚ್ಚಾಟನೆ ಮಾಡಬೇಕು, ಈತನನ್ನು ಕೆಲಸದಿಂದ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ತೀರ್ಮಾನಕ್ಕೆ ಮುಂದಾಗಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಇದೀಗ ಈ ಸ್ಟೀವರ್ಡ್ ರವಿಶಂಕರ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಮತ್ತೆ ಜಾಕಿ ಅಸೋಸಿಯೇಷನ್ ಬಾಂಬೆ ಅವರು ಏನಿದ್ದಾರೆ ಅವರು ಕೂಡ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ. ಏಕಾಏಕಿ ಜಾಕಿಯ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನು ನಡೆಸ್ತಕ್ಕಂತಹದ್ದು ಎಷ್ಟು ಸರಿ? ಸಾಮಾನ್ಯವಾಗಿ ಎಲ್ಲಾ ಕುದುರೆಗಳು ಓಡೋದಕ್ಕೆ ಅಂತೇಳಿ ಹಿಡಿದಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರಷ್ಟೇ ಮೊದಲು ಬರೋದಕ್ಕೆ ಸಾಧ್ಯ. ಹೀಗಿದ್ದು ಕೂಡ ಈತನ ಮೇಲೆ ಹಲ್ಲೆಯನ್ನು ನಡೆಸ್ತಕ್ಕಂತಹದ್ದು ಸರಿಯಲ್ಲ ಅನ್ನೋ ಮಟ್ಟಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು. ಹೀಗಾಗಿಯೇ ಇದೀಗ ಆ ರವಿಶಂಕರ್ರನ್ನ ಕೆಲಸದಿಂದ ತೆಗೆದು ಹಾಕುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಈತನ ಮೇಲೆ ಹಲ್ಲೆ ನಡೆಸಿರ್ತಕ್ಕಂತಹ ಹಿನ್ನೆಲೆ ಜಾಕಿ ಅಸೋಸಿಯೇಷನ್ ಕೂಡ ಈ ಒಂದು ಕೃತ್ಯವನ್ನ ಬಲವಾಗಿ ಖಂಡಿಸಿದಾವೆ. ರೈಟ್.